ವಿಜಯನಗರ ಜಿಲ್ಲೆ ಕೂಡ್ಲಿಗಿ, ಕೊಟ್ಟೂರು ತಾಲೂಕುಗಳನ್ನ ಬರಪೀಡಿತ ಪಟ್ಟಿಯಿಂದ ಕೈಬಿಟ್ಟಿದ್ದಕ್ಕೆ ರೈತರು ಕಿಡಿಕಾರಿದ್ದಾರೆ. ಕೇವಲ 4 ತಾಲೂಕುಗಳನ್ನ ಬರಪೀಡಿತ ತಾಲೂಕುಗಳು ಅಂತ ಘೋಷಣೆ ಮಾಡಿದ್ದಕ್ಕೆ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ಬರಗಾಲಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರ ರಾಜ್ಯದ 100ಕ್ಕೂ ಹೆಚ್ಚು ತಾಲೂಕುಗಳನ್ನ ಬರಪೀಡಿತ ತಾಲೂಕುಗಳು ಅಂತೇಳಿ ಘೋಷಣೆಯನ್ನ ಮಾಡಿದೆ. ಆದ್ರೆ ವಿಜಯನಗರ ಜಿಲ್ಲೆಯಲ್ಲಿ ಅತಿ ಹಿಂದುಳಿದಂತಹ ತಾಲೂಕುಗಳನ್ನ 2 ತಾಲೂಕುಗಳನ್ನ ಬಿಟ್ಟಿರ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ 4 ತಾಲೂಕುಗಳನ್ನ ಬರಪೀಡಿತ ತಾಲೂಕು ಅಂತೇಳಿ ಘೋಷಣೆ ಮಾಡಿದ್ದಾರೆ. ಈ ಸಂಬಂಧಪಟ್ಟಂಗೆ ಈಗಾಗಲೇ ರಾಜ್ಯದ ರೈತರು ಏನು ವಿಜಯನಗರ ಜಿಲ್ಲೆಯ ಹೊಸಪೇಟೆ, ಹಗರಿಬೊಮ್ಮನಹಳ್ಳಿ, ಹರಪನಹಳ್ಳಿ ಮತ್ತು ಹೂವಿನಡಗಲಿಯನ್ನ ಬರಪೀಡಿತ ತಾಲೂಕುಗಳಂತೇಳಿ ಘೋಷಣೆ ಮಾಡಿರ್ತಕ್ಕಂತಹ ರಾಜ್ಯ ಸರ್ಕಾರ ತ್ವರಿತಗತಿಯಲ್ಲಿ ಆ ಕಾಮಗಾರಿಗಳನ್ನೆಲ್ಲ ಮಾಡಬೇಕು ಅಂತಕ್ಕಂತಹ ಆಗ್ರಹವನ್ನು ಕೂಡ ಮಾಡ್ತಿದ್ದಾರೆ. ಈ ಸಂಬಂಧಪಟ್ಟಂಗೆ ಮಾತಾಡಿಸ್ಲಿಕ್ಕೆ ನಮ್ ಜೊತೆ ರೈತರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗಾಗಲೇ ರಾಜ್ಯ ಸರ್ಕಾರ ವಿಜಯನಗರ ಜಿಲ್ಲೆಯ 4 ತಾಲೂಕುಗಳನ್ನ ಬರಪೀಡಿತ ತಾಲೂಕುಗಳಂತೇಳಿ ಘೋಷಣೆ ಮಾಡಿದೆ. ಏನ್ ಹೇಳ್ತೀರಿ ವಿಚಾರವಾಗಿ? ನೋಡಿ, ನಾವು ಈ ಹಿಂದೆ ಉಸ್ತುವಾರಿ ಸಚಿವರು ಬಂದಾಗ ನಮ್ಮ ಜಿಲ್ಲಾದ್ಯಂತ ಎಲ್ಲಾ ತಾಲೂಕುಗಳನ್ನ 6 ತಾಲೂಕುಗಳನ್ನ ಬರಪೀಡಿತ ತಾಲೂಕು ಅಂತೇಳಿ ನಾವು ಘೋಷಣೆ ಮಾಡಂತ ಹೇಳಿದ್ವಿ. ಆದ್ರೆ ಇವರಿಗೆ ಕೊಟ್ಟೂರು ಮತ್ತೆ ಕೂಡ್ಲಿಗೆ ಏನು ಕಣ್ಣಿಗೆ ಕಾಣ್ಲಿಲ್ವಾ? ಇವರಿಗೆ ಅಲ್ಲಿ ನೋಡಿದ್ರೆ ರೈತರೆಲ್ಲ ಇರೋದೆಲ್ಲ ಬರೀ ಮಳೆ ಆಶ್ರಿತ ರೈತರ ಇರೋದಲ್ಲಿ ಮ್ಯಾಕ್ಸಿಮಮ್ 90%, 95% ಅಲ್ಲಿ. ಹಾಗಾಗಿ ಕೂಡ್ಲಿಗೆ ಮತ್ತೆ ಕೊಟ್ಟೂರ್ನ ತ್ವರಿತವಾಗಿ ಬರಪೀಡಿತ ತಾಲೂಕು ಅಂತೇಳಿ ಘೋಷಣೆ ಮಾಡ್ಬೇಕಂತೇಳಿ ಈ ಮೂಲಕ ಕೇಳ್ಕೊಂತಿದ್ವಿ. ಇಲ್ಲವಾದಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ರೈತ ಸಂಘದಿಂದ ಹೆದ್ದಾರಿ ಬಂದ್ ಮಾಡೋದಂತೂ ಖಚಿತ ಅಂತ ಹೇಳ್ತಿದ್ದೀನಿ. ಇದು ಇವರ ಮಾತಾದ್ರೆ ಇನ್ನೊಬ್ರು ರೈತರು ಇದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗಾಗಲೇ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ 4 ತಾಲೂಕುಗಳನ್ನ ಬರಪೀಡಿತ ತಾಲೂಕುಗಳು ಅಂತೇಳಿ ಘೋಷಣೆ ಮಾಡಿದೆ. ಯಾವ ರೀತಿಯಲ್ಲಿ ಬರಪೀಡಿತ ಕೆಲಸಗಳಾಗಬೇಕು ಅಂತೇಳಿ ಹೇಳ್ತೀರಿ ಸರ್? ಸರ್, ಈ ಸರ್ಕಾರ ತಮ್ಮ ಇದರಲ್ಲಿ ಸರ್ಕಾರ ತಾವೇನು ಸಚಿವ ಸಂಪುಟದಲ್ಲಿ ಗಡಿಬಿಡಲೈತಿ ಅಂತ ಅರ್ಥ ಐತಿ. ನಮ್ಮ ಹಳ್ಳಿಗಳೇನು ಮರ್ತು, ನಮ್ಮ ತಾಲೂಕುಗಳನ್ನ ಮರ್ತು ಕುಂತಾರ. ತಮ್ಮ ಗಡಿಬಿಡಲೇ ನಮ್ಮನ್ನ ಮರ್ತಾರ ರೈತರನ್ನ. ಹಾಗಾಗಿ ತಮ್ದೆಲ್ಲ ಬಿಟ್ಟಾಕಿ ಮೊದ್ಲು ರೈತರ ವಿಷಯಕ್ಕೆ ಬಂದ್ರೆ ಅವ್ರಿಗೆ ಏನಾದ್ರೂ ಮುಂದಿನ ದಿನಗಳೊಳಗೆ ಒಂದು ಭವಿಷ್ಯ ಇರ್ತೈತಿ. ಇಲ್ಲಾಂದ್ರೆ ನೆಕ್ಸ್ಟ್ ಅವ್ರಿಗೆ ನಮ್ಮ ರೈತ ಸಂಘದಿಂದ ಏನಂತೂ ಕೂಡ ತೋರ್ಸ್ಬೇಕಾಗ್ತೈತಿ. ಆ ಕಠಿಣ ಕಾಲ ಅವ್ರಿಗೆ ಬಂದೇ ಬರ್ತೈತಿ. ಅವ್ರು ನಮ್ಮ ಕಡೆಗೆ ಏನಾದ್ರು ಗಮನ ಹರಿಸ್ತಾ ಇದ್ರೆ ಈ 1 ಎಕರೆಗೆ ಬೀಜ ಗೊಬ್ಬರ ಎಲ್ಲ ಹಾಕಿ ಬಿತ್ತಿದ್ದ ಆಯ್ತು. ಈಗ ಅದು ಒಣಗೋಯ್ತು, ಬರ್ಲಿಲ್ಲ. ತಿರುಗಿ ಎರಡನೇ ಹಿಂಗಾರಿ ಕೂಡ ಬರ್ಲಿಲ್ಲ. ನೆಕ್ಸ್ಟ್ ನಾಳೆ ಏನಾದ್ರು ಬೇಸಿಗೆ ದಿನದಲ್ಲಿ ಕುಡಿಯಕ ಜಾನುವಾರುಗಳಿಗೆ ನೀರು ಸಿಗ್ಲಾರ್ದಂತ ಪರಿಸ್ಥಿತಿ ಆಗಿ ಹೋಗೈತಿ. ಈಗಾಗಲೇ ಅದನ್ನ ಏನಾದ್ರು ಏತ ನೀರಾವರಿ ಮೂಲಕ ಕೆರೆ ಬಾವಿಗಳು, ಆಮೇಲೆ ಏನಾದ್ರು ಚೆಕ್ ಡ್ಯಾಮ್ಗಳು ಇಂಥವೇನಾದ್ರೂ ಸ್ವಲ್ಪ ಅಲ್ಲಿ ಅನುಕೂಲ ಮಾಡಿಕೊಟ್ರೆ ಅವರು ಉಳಿತಾರ. ರೈತರು ಇಲ್ದಿದ್ರೆ ಅವ್ರು ಸಾಯತ್ ಗ್ಯಾರಂಟಿ. ಇದಕ್ಕೇನಾದ್ರೂ ಮುಂದೆ ತಾವೇ ಹೊಣೆ ಆಗ್ತೈತಿ, ಸರ್ಕಾರನೇ ಹೊಣೆ ಆಗ್ತೈತಿ. ರೈತರ ಬಗ್ಗೆ ಈ ರೀತಿ ಏನಾದ್ರು ಮಾಡಿದ್ರೆ ಇದಕ್ಕೆ ಸರ್ಕಾರನೇ ಹೊಣೆ. ಇವ್ರು ಇದೇ ರೀತಿ ಮಾಡಿದ್ರೆ ನಾವೇನಾದ್ರು ರೈತ ಸಂಘ ಎಲ್ಲ ಸೇರ್ಕೊಂಡು ಒಂದಿನ ಉಗ್ರ ಹೋರಾಟ ಮಾಡ್ಕೋಬೇಕಂತ ನಾವೆಲ್ಲ ಒಂದ್ ತೀರ್ಮಾನಕ್ಕೆ ಬಂದೀವಿ. ಅದ್ರ ಬಗ್ಗೆ ನಾವೇನಾದ್ರೂ ಹೆದ್ದಾರಿ ಬಂದ್ ಮಾಡಿ ಇದನ್ನ ನಾವು ತೋರ್ಸ್ಬೇಕಾಗ್ತೈತಿ ನಮ್ದು ಕೈ ಚಳಕ ಏನಂತ ಹೇಳಿ ರೈತ ಸಂಘದಿಂದ. ಇದಿಷ್ಟು ರೈತರ ಮಾತುಗಳು. ನಿಜಕ್ಕೂ ಕೂಡ ಇವತ್ತು ವಿಜಯನಗರ ಜಿಲ್ಲೆಯ ಎಲ್ಲಾ ತಾಲೂಕುಗಳನ್ನ ಬರಪೀಡಿತ ತಾಲೂಕುಗಳಂತೇಳಿ ಘೋಷಣೆ ಮಾಡ್ತಾರೆ ಅಂತಕ್ಕಂತಹ ನಿರೀಕ್ಷೆ ಇತ್ತು. ಈಗಾಗಲೇ ಘೋಷಣೆ ಮಾಡಿರ್ತಕ್ಕಂತಹ ತಾಲೂಕುಗಳಿಗೆ ಆ ಬರಪೀಡಿತ ಕಾಮಗಾರಿಗಳು, ಅದರ ಜೊತೆಗೆ ಬರಪೀಡಿತವಾದಂತಹ ಕೆಲಸಗಳು ತ್ವರಿತಗತಿಯಲ್ಲಿ ಆಗಬೇಕು ಅಂತಕ್ಕಂತಹ ಒತ್ತಾಯವನ್ನ ಮಾಡಿದ್ದಾರೆ. ಕೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.